ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 14, 2025 ದಿ ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಯಲ್ಲಿ ಮ್ಯಾಂಗ್ರೋವ್ ಪ್ಲಾಂಟ್ಸ್ ನಡಿನಲ್ಲಿ ಸಾಲ್ಟ್ ಟಾಲರೆನ್ಸ್ ಯಾಕಿದೆ, ಇದಕ್ಕೆ ಕಾರಣಗಳು ಏನಿರ್ಬೋದು, ಯಾವ ರೀತಿಯಾದಂಥ ಮಾಡಿಫಿಕೇಷನ್ಸ್ ಇದೆ, ಹಾಗೂ ಕಾಟನ್ ಇಂಪೋರ್ಟ್ ಡ್ಯೂಟಿನಲ್ಲಿ ಬದಲಾವಣೆ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ, ಯಾವ ರೀತಿಯಂಥ ರೀಸನ್ಸ್ಗಳು ಇರಬಹುದು, ಯಾಕೆ ಇಂಪೋರ್ಟ್ ಡ್ಯೂಟಿನಲ್ಲಿ ಬದಲಾವಣೆಯನ್ನು ಮಾಡ್ತಾರೆ ಅನ್ನುವಂಥ ಡೈಮೆನ್ಷನ್ ಆಗಿರ್ಬೋದು, ಹಾಗೂ ದುಗಾಂಗ್ ಸ್ಪೀಷಸ್ ಪ್ರೀ ಮಾಡರ್ನ್ ಹ್ಯೂಮನ್ ಹೇಗೆ ಫೈರನ್ನು ಯೂಸ್ ಮಾಡ್ತಾ ಇದ್ರು, ಜೊತೆಗೆ ಸೂಪರ್ ಹೀಟಿಂಗ್ ಕಂಡೀಷನನ್ನು ನಾವು ಮೈಕ್ರೋವೇವಲ್ಲಿ ನೋಡ್ತೇವೆ, ಏನು ಚೇಂಜಸ್ ಇರ್ಬೋದು ಅನ್ನುವಂಥ ಒಂದು ಆಧಾರದ ಮೇಲೆ, ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ನ ಆಧಾರದ ಮೇಲೆ ಕೆಲವೊಂದಿಷ್ಟು ಫ್ಯಾಕ್ಟ್ಸನ್ನು ಬೇಸಿಕ್ ಸೈನ್ಸ್ನ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. ಇವತ್ತಿನ ಒಂದು ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಹೌ ಮ್ಯಾಂಗ್ರೋವ್ ಸೆಲ್ಸ್ ಹೆಲ್ಪ್ ಪ್ಲಾಂಟ್ಸ್ ಸರ್ವೈವ್ ಇನ್ ಸಾಲ್ಟ್ ವಾಟರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ ಹಾಗೂ GS ಪೇಪರ್ 1 ನಡಿನಲ್ಲಿ ಬಹುಮುಖ್ಯವಾಗಿ ಜಿಯೋಗ್ರಫಿ ಆಸ್ಪೆಕ್ಟ್, ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್, ಬೇಸಿಕ್ ಸೈನ್ಸಲ್ಲೂ ಸಹ ಸಹಕಾರಿ ಆಗ್ತಕ್ಕಂಥದ್ದು. ಸೊ ಇವಾಗ ಇಲ್ಲಿರುವಂಥ ಒಂದು ಇಶ್ಯೂ ಏನಿದೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಇವಾಗ ನೋಡಿ, ಮ್ಯಾಂಗ್ರೋವ್ಸ್ ಅಂತ ಬಂದಾಗ ಸಾಲ್ಟ್ ವಾಟರ್ ಟಾಲರೆನ್ಸ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಸಾಲ್ಟ್ ವಾಟರ್ ಟಾಲರೆನ್ಸ್ ಮಾಡಲಿಕ್ಕೆ ಏನೇನು ಮಾಡಿಫಿಕೇಷನ್ಸ್ಗಳಿದ್ದಾವೆ, ಯಾವುದೇ ಒಂದು ಆ್ಯನಿಮಲ್ ಆಗಿರ್ಬೋದು ಅಥವಾ ಪ್ಲಾಂಟ್ ಸ್ಪೀಷಸ್ ಆಗಿರ್ಬೋದು, ಅದು ಸರೌಂಡ್ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟಿಗೆ ಬೇಕಾಗುವಂಥ ಮಾಡಿಫಿಕೇಷನ್ಸನ್ನು ಮಾಡ್ತಾ ಬರುತ್ತೆ. ಸೊ ಆ ಒಂದು ಮಾಡಿಫಿಕೇಷನ್ ಸರ್ವೈವಲ್ಗೆ ಸಪೋರ್ಟನ್ನು ಮಾಡ್ತಾ ಹೋಗೋದನ್ನು ನೋಡ್ಬೋದು. ಸೊ ಈ ಒಂದು ಹಂತದಲ್ಲಿ ಮ್ಯಾಂಗ್ರೋವ್ಸ್ ಅಂತ ನೋಡಿದಾಗ, ಮ್ಯಾಂಗ್ರೋವ್ಸನ್ನು ಸಾಲ್ಟ್ ವಾಟರಲ್ಲಿ ಸರ್ವೈವ್ ಆಗ್ತಾ ಇರುವಂಥ ಸ್ಪೀಷಸ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಒಂದು ಸ್ಪೆಷಲ್ ರೂಟ್ಸ್ ಸಿಸ್ಟಮ್ ಇರೋದನ್ನು ನಾವು ನೋಡ್ಬೋದು. ಸ್ಪೆಷಲ್ ರೂಟ್ ಸಿಸ್ಟಮ್ನಿಂದ ಮತ್ತು ಏನೇನು ಚೇಂಜಸ್ ಆಗ್ತಾ ಇದೆ ಅಂದರೆ, ಪರ್ಟಿಕ್ಯುಲರ್ಲಿ ಈ ಒಂದು ಸೆಲ್ಲಲ್ಲಿ ಏನು ಬದಲಾವಣೆ ಆಗ್ತಾ ಇದೆ. ಇವಾಗ ಪ್ಲ್ಯಾಂಟಲ್ಲಿರುವಂಥ ಸೆಲ್ ವಾಲು ಜನರಲಿ ಏನಾಗುತ್ತೆ, ಒಂದು ಸ್ಟ್ರೆಂತನ್ನು ಆ್ಯನಿಮಲ್ಗೆ ಪ್ರೊವೈಡ್ ಮಾಡುವಂಥ ಆಸ್ಪೆಕ್ಟನ್ನು ನೋಡ್ತೀವಿ. ಸೆಲ್ ವಾಲು ತುಂಬ ತಿಕ್ಕಿರುವಂಥ ಕಂಡೀಷನನ್ನು ನಾವಿಲ್ಲಿ ನೋಡುವಂಥದ್ದು. ಸೆಲ್ ವಾಲ್ ಥಿಕ್ನೆಸ್ ಏನಿದೆಯಲ್ಲ, ಈ ಒಂದು ಮ್ಯಾಂಗ್ರೋವ್ಸ್ ನಡಿಯಲ್ಲಿ ಸಾಕಷ್ಟು ಹೆಚ್ಚು ಇರೋದೆ ನಾರ್ಮಲ್ ಪ್ಲಾಂಟಿಗೆ ಕಂಪೇರ್ ಮಾಡಿದರೆ ಅಂತ ಹೇಳ್ಬೋದು. ಸೆಲ್ನ ಒಂದು ಸೈಜು ಸಹ ಜಾಸ್ತಿ ಇರೋದಾಗಿ ಹಾಗೂ ಯೂನಿಕ್ ಆಗಿರುವಂಥ ಒಂದು ಸೆಲ್ಯುಲರ್ ಫೀಚರನ್ನು ನೋಡ್ತಾ ಇದ್ವಿ. ಇದರಿಂದ ಏನಾಗುತ್ತೆ ಅಂದರೆ, ಸಾಲ್ಟನ್ನು ಟಾಲರೇಟ್ ಮಾಡ್ತಕ್ಕಂಥ ಮೆಕ್ಯಾನಿಸಮ್ ಸಿಸ್ಟಮನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಸಿಸ್ಟಮನ್ನು ಇದು ಹೊಂದಿದೆ. ಸಾಲ್ಟ್ ಸ್ಟ್ರೆಸ್ಸನ್ನು ಸಹ ಇದು ತಡೆಗಟ್ಟುವಂಥದ್ದು. ಎಕ್ಸ್ಟ್ರೀಮ್ ಆಗಿ ಸಾಲ್ಟ್ ಸ್ಟ್ರೆಸ್ ಇದ್ರೂ ಸಹ ಇದನ್ನು ಟಾಲರೇಟ್ ಮಾಡುವಂಥ ಒಂದು ಕೆಪಾಸಿಟಿ ಹೊಂದಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಒಂದು ಸೈಂಟಿಫಿಕ್ ಫೈಂಡಿಂಗ್ಸ್ ಇದೆ. ಈ ಸೈಂಟಿಫಿಕ್ ಫೈಂಡಿಂಗ್ಸ್ ನಡಿಯಲ್ಲಿ ಸೆಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಅಡಾಪ್ಟೇಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ಸೊ ಏನೇನು ಚೇಂಜಸ್ ಆಗಿದೆ, ಪರ್ಟಿಕ್ಯುಲರ್ಲಿ ಇವಾಗ ಸೆಲ್ ವಾಲ್ಸ್ ನಡಿನಲ್ಲಿ ನಾವು ನೋಡಿದಾಗ, ಈ ಒಂದು ಸೆಲ್ ವಾಲ್ಸ್ ನಡಿನಲ್ಲಿ ಕೆಲವೊಂದಿಷ್ಟು ಸ್ಮಾಲ್ ಆಗಿರುವಂತಹ ಎಪಿಡರ್ಮಲ್ ಸೆಲ್ಸ್ ಅಂತ ಏನು ನೋಡ್ತೇವೆ, ಎಪಿಡರ್ಮಲ್ ಸೆಲ್ಸ್ ಹಾಗೂ ಸೆಲ್ ವಾಲ್ ಥಿಕ್ನೆಸ್ ಇವೆಲ್ಲವೂ ಸಹ ಒಂದು ಮೆಕ್ಯಾನಿಕಲ್ ಸ್ಟ್ರೆಂತನ್ನು ಪ್ರೊವೈಡ್ ಮಾಡ್ತಾ ಇದೆ. ಹಾಗಾಗಿ ಹೈ ಟಾಲರೆನ್ಸ್ ಇದೆ ಅಂತ. ಇದರೊಂದಿಗೆ ಇದು ಒಂದು ಆಸ್ಪೆಕ್ಟ್ ಆದರೆ, ಇನ್ನೊಂದು ಆಸ್ಪೆಕ್ಟ್ ಏನಂತಂದರೆ, ಪರ್ಟಿಕ್ಯುಲರ್ಲಿ ಇವಾಗ ನೋಡಿ, ಒಂದು ಪ್ಲ್ಯಾಂಟನ್ನು ತೆಗೆದುಕೊಂಡಾಗ ನಾವು ಈ ಲೀಫಲ್ಲಿ ಪ್ರೆಸೆನ್ಸ್ ಆಫ್ ಸ್ಟೊಮ್ಯಾಟೋವನ್ನು ನೋಡ್ತೇವೆ. ಈ ಸ್ಟೊಮ್ಯಾಟೋ ಸ್ಟ್ರಕ್ಚರು ಪ್ಲ್ಯಾಂಟ್ ಎಷ್ಟರ ಮಟ್ಟಿಗೆ ಒಂದು ಟ್ರಾನ್ಸ್ಪಿರೇಷನನ್ನು ಮಾಡ್ತಾ ಇದೆ, ಅಂದರೆ ರೆಸ್ಪೈರ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ನಂಬರ್ ಹಾಗೂ ಸೈಜ್ ಡಿಟರ್ಮೈನ್ ಮಾಡುತ್ತೆ. ಸೊ ನಂಬರ್ ಜಾಸ್ತಿ ಇದ್ದರೆ ಟ್ರಾನ್ಸ್ಪಿರೇಷನ್ ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಇಲ್ಲಿ ಸ್ಟೊಮ್ಯಾಟೊ ಏನಿರುತ್ತಲ್ಲ, ಪರ್ಟಿಕ್ಯುಲರ್ಲಿ ಮ್ಯಾಂಗ್ರೋವ್ ಸ್ಪೀಷಸ್ಗೆ ಅಂತ ಬಂದಾಗ ನಂಬರು ತುಂಬ ಕಡಿಮೆ ಇರೋದನ್ನು ನೋಡ್ತಾ ಇದ್ವಿ. ಜನರಲ್ ಪ್ಲ್ಯಾಂಟಲ್ಲಿ ಜಾಸ್ತಿ ನಂಬರ್ ಇರುತ್ತೆ, ಇಲ್ಲಿ ನಂಬರ್ ಕಡಿಮೆ ಇರುತ್ತೆ. ಇದರಿಂದ ನಾರ್ಮಲ್ ಏನು ಒಂದು ಆಸ್ಮೋಟಿಕ್ ಕಂಡೀಷನ್ ಏನಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಇದರ ಒಂದು ಸಾಲ್ಟಿ ಕಂಡೀಷನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಸಹಕಾರಿ ಆಗ್ತಾ ಇರುವಂಥದ್ದನ್ನು ನೋಡ್ಬೋದು. ಸೊ ಸ್ಟೊಮ್ಯಾಟಲ್ ಇನ್ಫ್ಲುಯೆನ್ಸು ಸಹ ಇದೆ. ಜಾಸ್ತಿ ಇಲ್ಲಿ ಇನ್ಫ್ಲುಯೆನ್ಸ್ ಆಗದೇ ಇರುವಂತೆ ಒಂದು ಮಿನಿಮಲ್ ಸೈಜನ್ನು ಮೇಂಟೈನ್ ಮಾಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಹಾಗೂ ಲಾಂಗ್ ಎವಲ್ಯೂಷನರಿ ಪ್ರೋಸೆಸ್ಸು ಸಹ ಮೇಜರ್ ಕಾಂಟ್ರಿಬ್ಯೂಷನ್. ಲಾಂಗ್ ಟರ್ಮಲ್ಲಿ ಒಂದು ಸಲೈನ್ ಎನ್ವಿರಾನ್ಮೆಂಟಲ್ಲಿ ಇರೋದ್ರಿಂದ, ನಿಯರ್ಲಿ 200 ಮಿಲಿಯನ್ ಇಯರಿಂದನೂ ಸಹ ಇಲ್ಲಿ ಸರ್ವೈವ್ ಆಗ್ತಾ ಇರೋದ್ರಿಂದ, ಈ ಎವಲ್ಯೂಷನರಿ ಪ್ರೋಸೆಸ್ ನಡಿನಲ್ಲೂ ಸಹ ಅಡಾಪ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾವೆ ಅನ್ನುವಂಥ ಆಸ್ಪೆಕ್ಟನ್ನು ನಾವು ಗಮನ ಹರಿಸ್ಬೋದು. ಇದರೊಂದಿಗೆ ಕೆಲವೊಂದಿಷ್ಟು ರೂಟ್ ಲೆವೆಲಲ್ಲೂ ಸಹ ಸ್ಟ್ರಕ್ಚರಲ್ ಚೇಂಜಸ್ ಇರೋದನ್ನು ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಇವಾಗ ಸಾಲ್ಟ್ ಎಕ್ಸ್ಕ್ಲೂಷನನ್ನು ಮಾಡಲಿಕ್ಕಂತಲೇ, ಓಕೆ, ಸಾಲ್ಟಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು, ಆ ಸ್ಟ್ರೆಸ್ಸನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೂಟ್ಸಲ್ಲಿ ನಾವು ವ್ಯಾಕ್ಸಿ ಲೇಯರನ್ನು ಗಮನ ಹರಿಸ್ಬೋದು. ಈ ಒಂದು ಮ್ಯಾಂಗ್ರೋವ್ನಲ್ಲಿ ವ್ಯಾಕ್ಸಿ ಲೇಯರ್ ಇರುತ್ತೆ ರೂಟಲ್ಲಿ. ಈ ಒಂದು ಹಂತದಲ್ಲಿ ಹೆಚ್ಚು ನಾವು ಸಾಲ್ಟ್ ಫಿಲ್ಟರ್ ಆಗ್ತಾ ಇರುವಂಥ ಒಂದು ಸಿಸ್ಟಮನ್ನು ಗಮನ ಹರಿಸ್ತಾ ಇದ್ವಿ. ಸೊ ಸಾಲ್ಟ್ ಫಿಲ್ಟ್ರೇಷನ್ ಆಗ್ತಾ ಇದೆ, ಎಂಟ್ರಿ ಆಗುತ್ತಲ್ಲ ಪ್ಲ್ಯಾಂಟ್ ಒಳಗಡೆ, ಆ ಒಂದು ಹಂತದಲ್ಲಿ ಸಾಲ್ಟು ಫಿಲ್ಟರ್ ಆಗುವಂಥ ಒಂದು ಕಂಡೀಷನನ್ನು ಕಾಣ್ಬೋದು. ವ್ಯಾಕ್ಸಿ ಲೇಯರ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಈವನ್ ಆಲ್ರೆಡಿ ಬಂದಿರುವಂಥ ಒಂದು ಸಾಲ್ಟನ್ನು ಸಹ ಸೀಕ್ರೇಷನ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿದೆ. ಓಕೆ, ಕೆಲವೊಂದಿಷ್ಟು ಸ್ಪೀಷಸ್ಗಳು ಸಾಲ್ಟನ್ನು ಅಬ್ಸಾರ್ಬ್ ಮಾಡ್ಕೊಳ್ತವೆ. ಅದೇ ರೀತಿಯಾಗಿ ಒಂದು ಲೀಫ್ನ ಮುಖಾಂತರ, ಸೊ
ಕೆಲವೊಂದಿಷ್ಟು ಎಲೆಗಳ ಮುಖಾಂತರ ಏನು ಮಾಡುತ್ತೆ ಅಂದರೆ ಸಾಲ್ಟನ್ನು ಸೀಕ್ರೀಟ್ ಮಾಡ್ತಕ್ಕಂಥ ಸ್ಪೆಷಲೈಸೇಷನ್ ಹೊಂದಿರುತ್ತೆ. ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಟಿಶ್ಯೂ ಸಿಸ್ಟಮನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಥಿಕ್ ಆಗಿರುವಂಥ ಒಂದು ಸೆಲ್ ವಾಲ್ ಆಗಿರ್ಬೋದು, ವ್ಯಾಕ್ಸಿ ರಿಲೇಟೆಡ್ ಇರುವಂತಹ ರೂಟ್ ಸಿಸ್ಟಮ್ ಆಗಿರ್ಬೋದು, ಸಾಲ್ಟ್ ಸೀಕ್ರೇಷನನ್ನು ಸಪೋರ್ಟ್ ಮಾಡ್ತಕ್ಕಂಥ ಟಿಶ್ಯೂಸ್ಗಳಾಗಿರ್ಬೋದು, ಇವೆಲ್ಲವೂ ಸಹ ಪರ್ಟಿಕ್ಯುಲರ್ಲಿ ಒಂದು ಸಾಲ್ಟ್ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಮ್ಯಾಂಗ್ರೋವ್ನ ಒಂದು ಎಕಲಾಜಿಕಲ್ ಸಿಗ್ನಿಫಿಕೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಗಮನ ಹರಿಸುವಂಥದ್ದಾದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವೆಲ್ಲ ಬೇಸಿಕ್ ಆದರೆ ಇದರ ಇಂಪಾರ್ಟೆನ್ಸ್ ಏನಿದೆ, ಈ ಒಂದು ಬಯೋಡೈವರ್ಸಿಟಿಯನ್ನು ನಾವು ಕನ್ಸರ್ವೇಷನ್ ಮಾಡಲಿಕ್ಕೆ ಯಾಕೆ ಮುಂದಾಗಬೇಕು ಅಂತ, ಇದರ ಸಿಗ್ನಿಫಿಕೆನ್ಸ್ ಏನಿದೆ ಅಂತಂದರೆ ಇವಾಗ ಕೋಸ್ಟಲ್ ಏರಿಯಾದಲ್ಲಿ ಒಂದು ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡುತ್ತೆ, ಎರೋಜನ್ ಆಗ್ತಾ ಇರೋದನ್ನು ತಡೆಗಟ್ಟುತ್ತೆ, ಇದೊಂದು ನ್ಯಾಚುರಲ್ ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ಸೈಕ್ಲೋನ್ ಆ್ಯಕ್ಟಿವಿಟಿಗಳು ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ಸಹ ಇದು ತಡೆಗಟ್ಟುತ್ತೆ, ಹಾಗೂ ಅಲ್ಲಿರುವಂಥ ಒಂದು ಮರೈನ್ ಲೈಫ್ಗೆ ಒಂದು ಸಪೋರ್ಟನ್ನು ಇದು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಕೋಸ್ಟಲ್ ಲೆವೆಲಲ್ಲಿರುವಂಥ ಒಂದು ಪಾಪ್ಯುಲೇಷನ್ಗೆ ಲೈವ್ಲಿಹುಡ್ಗೂ ಸಹ ಸಪೋರ್ಟ್ ಮಾಡ್ತಾ ಇದೆ ಅಂತಲೇ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ನೋಡಿ, ಮ್ಯಾಂಗ್ರೋವ್ಸ್ ಏರಿಯಾದಲ್ಲಿ ಬೇರೆ ಬೇರೆ ಸ್ಪೀಷೀಸ್ಗಳು ಸಹ ಬದುಕ್ತಾ ಇದ್ದಾವೆ, ಸರ್ವೈವ್ ಆಗ್ತಾ ಇದ್ದಾವೆ, ಸರ್ಪ್ಲಸ್ ಲೆವೆಲಲ್ಲಿ ಒಂದು ಪ್ರೊಡಕ್ಟಿವಿಟಿನ ತೋರಿಸ್ತಾ ಇದೆ. ಆಟೋಮೆಟಿಕ್ಲಿ ಮನುಷ್ಯ ಇದರಿಂದ ಬೆನಿಫಿಟನ್ನು ಪಡೆದುಕೊಳ್ತಾ ಇರ್ತಾನೆ. ಫಿಶಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಹೆಚ್ಚು ಮಾಡ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಹೇಗೆ ಮನುಷ್ಯನಿಗೂ ಹಾಗೂ ಅಲ್ಲಿರುವಂಥ ಅನಿಮಲ್ಸ್ಗಳಿಗೆ ಆಗಿರ್ಬೋದು ಅಥವಾ ಎರೋಜನ್ ಆಗದೇ ಇರುವಂಥ ತಡೆಗಟ್ಟುತ್ತೆ, ಹಾಗೂ ಸೈಕ್ಲೋನ್ಸ್ಗಳಿಂದ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ಸಹ ಇದು ಒಟ್ಟಾರೆಯಾಗಿ ತಡೆಗಟ್ಟುತ್ತೆ ಅಂತ ಒಂದು ಪಾಸಿಟಿವ್ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಏನು ಸ್ಟಡಿಯನ್ನು ಮಾಡಿದ್ದಾರೆ ಅದರ ಆಧಾರದ ಮೇಲೆ ಯಾಕೆ ಒಂದು ಸಾಲ್ಟ್ ಟಾಲರೆನ್ಸನ್ನು ತೋರಿಸುತ್ತೆ, ಇದಕ್ಕೆ ಕಾರಣಗಳು ಏನಿರ್ಬೋದು, ಯಾವ ರೀತಿಯಾದಂಥ ಮಾಡಿಫಿಕೇಷನ್ಸ್ಗಳು ಇರ್ಬೋದು ಅನ್ನುವಂಥ ಒಂದು ಡೈಮೆನ್ಷನನ್ನು ಈ ಒಂದು ಆರ್ಟಿಕಲ್ನಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ಮ್ಯಾಂಗ್ರೋವ್ ರಿಸ್ಟೋರೇಷನ್ಗೆ ಸಂಬಂಧಪಟ್ಟಂತಹ ಪ್ರೋಗ್ರಾಮ್ಸ್ಗಳು ಯಾವುದಿದೆ, ಯಾವ ರೀತಿಯಂಥ ಸ್ಕೀಮ್ಸ್ಗಳಿದ್ದಾವೆ, ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಕಾಲ್ಸ್ ಫಾರ್ ರಿಮೂವಲ್ ಆಫ್ ಇಂಪೋರ್ಟ್ ಡ್ಯೂಟಿ ಆನ್ ಕಾಟನ್. ಈ ಒಂದು ವಿಷಯನ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ಎಕ್ಸ್ಟರ್ನಲ್ ಸೆಕ್ಟರ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ ಆಗಿರ್ಬೋದು ಅಥವಾ ಟ್ಯಾಕ್ಸೇಷನ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ಸಂಬಂಧಿಸಿದಂತೆ ನಾವು ಕನೆಕ್ಟ್ ಮಾಡುವಂಥದ್ದಾದರೆ ಇವಾಗ ಕಾಟನ್ ಮೇಲೆ ಇರುವಂತಹ ಒಂದು ಇಂಪೋರ್ಟ್ ಡ್ಯೂಟಿನಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ, ರಿಮೂವ್ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ಳಲಿಕ್ಕೆ ಏನು ಕಾರಣಗಳಿರ್ಬೋದು, ಯಾಕೆ ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ನಿಮ್ಮ ಒಂದು ಪ್ರಥಮವಾದಂತಹ ಪ್ರಶ್ನೆ ಇಲ್ಲಿ ಇರಬೇಕು. ಸೊ ಇವಾಗ ನೋಡಿ, ನಮ್ಮ ದೇಶದಲ್ಲಿ ಬೆಳೀತಾ ಇರುವಂಥ ಒಂದು ಕಾಟನ್ ನಮಗೆ ಬೇಕಾಗಿರುವಂಥ ಒಂದು ಡಿಮ್ಯಾಂಡನ್ನು ಮೀಟ್ ಮಾಡ್ತಾ ಇಲ್ಲ ಅಂತಲೇ ನಾವು ಸಿಂಪಲ್ಲಾಗಿ ಕನೆಕ್ಟ್ ಮಾಡ್ಕೋಬೋದು. ಎಸ್, ಇವಾಗ ನೋಡಿ, ಕಾಟನ್ ಏನಿದೆಯಲ್ಲ, ಈ ಒಂದು ಕಾಟನ್ ಸರ್ಪ್ಲಸ್ ಲೆವೆಲಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಾ ಇಲ್ಲ, ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ. ಓಕೆ, ಸೊ ಇಂಪೋರ್ಟ್ನ ಒಂದು ಅವಶ್ಯಕತೆ ಯಾವಾಗ ಜಾಸ್ತಿ ಇರುತ್ತಲ್ಲ ಆ ಸಂದರ್ಭದಲ್ಲಿ ಡ್ಯೂಟಿಯನ್ನು ರಿಮೂವ್ ಮಾಡ್ತಾರೆ. ನಮ್ಮ ಒಂದು ಡೊಮೆಸ್ಟಿಕ್ ಡಿಮ್ಯಾಂಡನ್ನು ಮೀಟ್ ಮಾಡೋದಕ್ಕೋಸ್ಕರ ನಾವು ಹೆಚ್ಚು ಇಂಪೋರ್ಟನ್ನು ಮಾಡ್ಕೋಬೇಕಾಗತ್ತೆ. ಇಂಪೋರ್ಟ್ ಡ್ಯೂಟಿಯನ್ನು ನಾವು ಇವತ್ತು ಕಡಿಮೆ ಮಾಡ್ತಾ ಇದ್ದೀವಿ ಅಂತಂದರೆ ಕಾಟನ್ ನಮಗೆ ಚೀಪಾಗಿ ಸಿಕ್ಕುತ್ತೆ. ಚೀಪಾಗಿದ್ದರೆ ನಾವು ಆಟೋಮೆಟಿಕ್ಲಿ ಬೇರೆ ರಾಷ್ಟ್ರದಿಂದ ಇಂಪೋರ್ಟ್ ಮಾಡ್ಕೋತೀವಿ, ನಮಗೆ ಬೇಕಾಗಿರುವಂಥ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡ್ತೀವಿ ಅನ್ನುವಂಥ ಆಸ್ಪೆಕ್ಟ್. ಸೊ ಇವಾಗ ನೋಡಿ, ಕಾಟನ್ ಇವಾಗ ಚೀಪಾಗಿ ಸಿಕ್ತಂತಂದರೆ ಆಟೋಮೆಟಿಕ್ಲಿ ನಮ್ಮ ಒಂದು ಕ್ಲಾತಿಂಗ್ ಇಂಡಸ್ಟ್ರಿ ಅಥವಾ ಅಪರಲ್ ಇಂಡಸ್ಟ್ರಿ ಅಂತ ಏನು ಕರಿತೀವಿ, ಇದರ ಒಂದು ಬೆಲೆನೂ ಒಂದು ಲೆವೆಲ್ಗಿರುತ್ತೆ. ಅಥವಾ ಕ್ಲಾತಿಂಗ್ ಇಂಡಸ್ಟ್ರಿ ನಡಿನಲ್ಲಿ ಅಂತ ಬಂದಾಗ ಇನ್ಫ್ಲೇಷನ್ ಆಗೋದಿಲ್ಲ. ಬಿಕಾಸ್ ನಾವು ನಿನ್ನೆ ತಾನೇ ಡಿಸ್ಕಷನ್ ಮಾಡಿರೋ ಪ್ರಕಾರ ಒಂದು ಕಾಸ್ಟ್ ಆಧಾರದ ಮೇಲೆ, ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಧಾರದ ಮೇಲೂ ಸಹ ಇನ್ಫ್ಲೇಷನ್ ಆಗುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಒಂದು ಕ್ಲಾತಿಂಗ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಕಾಟನ್ ಒಂದು ರಾ ಮಟೀರಿಯಲ್ ಆಗುತ್ತೆ. ರಾ ಮಟೀರಿಯಲ್ ಇವಾಗ ಕಾಸ್ಟ್ಲಿ ಇತ್ತು ಅಂತಂದರೆ ಆಟೋಮೆಟಿಕ್ಲಿ ಕ್ಲಾತಿಂಗ್ ಇಂಡಸ್ಟ್ರೀಸ್ಗೆ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ. ಈ ಒಂದು ಹಂತದಲ್ಲಿ ಕಾಟನ್ ಸ್ವಲ್ಪ ಚೀಪ್ ಆಗಬೇಕು ಅಥವಾ ರಾ ಮಟೀರಿಯಲ್ಸ್ಗಳ ಒಂದು ಬೆಲೆ ಕಡಿಮೆ ಆಗಬೇಕು ಅಂತಂದಾಗ ಆಟೋಮೆಟಿಕ್ಲಿ ನಾವು ಇಲ್ಲಿ ಇನ್ಫ್ಲೇಷನ್ ಆಗದೆ ಇರುವಂತೆ ತಡೆಗಟ್ಬೋದು. ಅಂದರೆ ಫೈನಲ್ ಆಗಿ ಒಂದು ಅಪರಲ್ ಕ್ಲಾತಿಂಗ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇನ್ಫ್ಲೇಷನ್ ಆಗಬಾರ್ದು ಅಂತ. ಸೊ ಇಲ್ಲಿ ಪ್ರಸ್ತುತವಾಗಿ ಕಾಟನ್ ಒಂದು ವೇಳೆ ಕಡಿಮೆ ಇತ್ತಂತಂದರೆ ಸಪ್ಲೈಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಪ್ಲೈ ಕಡಿಮೆ ಇತ್ತಂತಂದ್ರೂ ಸಹ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತಲ್ವಾ. ಸೊ ಸಪ್ಲೈ ಕಡಿಮೆ ಇದ್ದರೆ ಅಂದರೆ ಡಿಮ್ಯಾಂಡ್ಗೆ ತಕ್ಕಂತೆ ಮೀಟ್ ಆಗದೆ ಇದ್ದಂಥ ಸಂದರ್ಭದಲ್ಲೂ ಸಹ ಒಂದು ಬೆಲೆ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಇನ್ಫ್ಲೇಷನನ್ನು ಚೆಕ್ ಇಡೋದ್ರಲ್ಲೂ ಸಹ ಇದು ಒಂದು ಕನೆಕ್ಟಿವಿಟಿಯನ್ನು ತೋರಿಸುತ್ತೆ. ಸೊ ಈ ಒಂದು ಹಂತದಲ್ಲಿ ನಾವು ಒಂದು ಡೊಮೆಸ್ಟಿಕ್ ಪ್ರೈಸಸ್, ಗ್ಲೋಬಲ್ ಪ್ರೈಸಸ್ಗೆ ಸಂಬಂಧಿಸಿದಂತೆ ನಾವು ನೋಡಿದಾಗ ಅಫೋರ್ಡೆಬಿಲಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಇಲ್ಲಿ ಮುಂದಾಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಎಲ್ಲರಿಗೂ ಸಹ ಚೀಪಾಗಿ ಸಿಕ್ಕಲಿ ಅನ್ನುವಂಥ ಒಂದು ಆಧಾರದ ಮೇಲೆ ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ಕೋರ್ ಇಶ್ಯೂ ನಿಮಗೆ ಅರ್ಥ ಆಗಬೇಕು. ನಾವು ಸರಿಯಾದಂತಹ ಒಂದು ಪ್ರೊಡಕ್ಟಿವಿಟಿಯನ್ನು ಮಾಡ್ತಾ ಇಲ್ಲ, ಲೋ ಪ್ರೊಡಕ್ಷನ್ ಇದೆ. ಸೊ ಇದರಿಂದ ನಾವು ಟೆಕ್ಸ್ಟೈಲ್ ಇಂಡಸ್ಟ್ರೀಸನ್ನು ಪ್ರಮೋಟ್ ಮಾಡಬೇಕಾಗಿದೆ. ಈ ಒಂದು ಹಂತದಲ್ಲಿ ಏನು ಮಾಡಬೇಕಾಗಿದೆ, ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ಡ್ಯೂಟಿಯನ್ನು ರಿಮೂವ್ ಮಾಡಿದ್ದಾರೆ.
ಡ್ಯೂಟಿಯನ್ನು ರಿಮೂವ್ ಮಾಡ್ತಾ ಇರೋದ್ರಿಂದ ಆಟೋಮೆಟಿಕ್ಲಿ ಭಾರತದಲ್ಲಿ ನಾವು ಬೇರೆ ಒಂದು ರಾಷ್ಟ್ರಕ್ಕೆ ನೋಡಿದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸಲ್ಲಿ ಸಾಕಷ್ಟು ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ ಅಂತ. ಡಿಮ್ಯಾಂಡ್ ಇದೆ ಜಾಸ್ತಿ. ಎಕ್ಸಾಕ್ಟ್ಲಿ ಹೇಳಬೇಕಂತಂದರೆ ಈ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಒಂದು ಸಪ್ಲೈನಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ. MSMEಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇದರ ಒಂದು ಇಂಪಾರ್ಟೆನ್ಸನ್ನು ಗಮನ ಹರಿಸ್ಬೋದು. ಸೊ ಹಾಗಾಗಿ ನಾವು ಹೆಚ್ಚು ಕಾಟನ್ ಅವೈಲೇಬಲ್ ಇರುವಂತೆ ಒಂದು ಪ್ರೈಸ್ ರಿಲೇಟೆಡ್ ಇರುವಂತೆ ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ಇವಾಗ ನೋಡಿ ಕನ್ಸರ್ನ್ ಏನಿದೆ ಕೆಲವೊಂದು ಸ್ಟೇಕ್ ಹೋಲ್ಡರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಬಂದಾಗ ಸೊ ಇವ್ರಿಗೆ ಏನು ಬೇಕಾಗಿದೆ, ರಾ ಮಟೀರಿಯಲ್ಸ್ಗಳು ಚೀಪ್ ಆಗಿರಬೇಕು ಅಲ್ವಾ, ಅದರಿಂದ ಮಾತ್ರ ನಾವು ಕಾಂಪಿಟೇಟಿವ್ನೆಸ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವಾಗ ನೋಡಿ ಕಾಂಪಿಟೇಷನ್ ಯಾವಾಗ ಕ್ರಿಯೇಟ್ ಆಗುತ್ತೆ, ನಾವು ಒಳ್ಳೆ ಕ್ವಾಲಿಟಿಯನ್ನು ಕೊಡಬೇಕು, ಜೊತೆಗೆ ಕಡಿಮೆ ಪ್ರೈಸಲ್ಲಿ ಕೊಟ್ಟಾಗ ಮಾತ್ರ ನಮ್ಮ ಒಂದು ಗೂಡ್ ಏನಿರುತ್ತೆ ಕಾಂಪಿಟೇಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ದಿಸ್ ಈಸ್ ಹೌ ನಾರ್ಮಲ್ ಗೂಡ್ ವರ್ಕ್ ಇನ್ ಎಕಾನಮಿ, ರೈಟ್. ಸೊ ಈ ಒಂದು ನಾರ್ಮಲ್ ಗೂಡ್ ಸಂಬಂಧಪಟ್ಟಂತೆ ನೋಡಿದಾಗ ಕ್ವಾಲಿಟಿನೂ ಇರಬೇಕು, ಚೀಪಾಗೂ ಇರಬೇಕು ಅನ್ನೋಂಥ ಒಂದು ಆಸ್ಪೆಕ್ಟ್ ಇರುತ್ತೆ. ಸೊ ಈ ಒಂದು ಹಂತದಲ್ಲಿ ರಾ ಮಟೀರಿಯಲ್ಸ್ಗಳು ಚೀಪ್ ಇರುವಂತೆ ನಾವು ನೋಡಬೇಕು. ಸೊ ಹಾಗಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗಳ ಒಂದು ಕನ್ಸರ್ನ್ ರಾ ಮಟೀರಿಯಲ್ ಆಲ್ವೇಸ್ ಒಂದು ಕಾಂಪಿಟೇಟಿವ್ನೆಸ್ಸನ್ನು ತರಲಿಕ್ಕೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. MSMEಸ್ಗೂ ಸಂಬಂಧಪಟ್ಟಂತೆ ಇನ್ಪುಟ್ ಕಾಸ್ಟ್ಗಳನ್ನು ನಾವು ನೋಡಿದಾಗ ಅವ್ರಿಗೂ ಸ್ಟ್ರಗಲ್ ಇರುತ್ತಲ್ಲ. ಸೊ ಈ ಒಂದು ಆಧಾರದ ಮೇಲೆ ನಾವು ಗಮನ ಹರಿಸುವಂಥದ್ದಾದರೆ ಕಾಟನ್ ಮೇಲೆ ಬೆಲೆಯನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಇಂಪೋರ್ಟ್ ನಮಗೆ ಚೀಪಾಗಿ ಆಗುತ್ತೆ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಕಾಟನ್ ಫಾರ್ಮರ್ ರಿಲೇಟೆಡ್ ಇರುವಂತೆಯೂ ನಾವು ನೋಡಿದಾಗ ಇವತ್ತು ಹೆಚ್ಚು ಅವರು ಬೆಳಿಬೇಕು, MSP ಅಂತ ನಾವು ನೋಡ್ತೀವಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಹೆಚ್ಚು ನಾವು ಪ್ರೊವೈಡ್ ಮಾಡೋದ್ರಿಂದ ಕಾಟನ್ ಬೆಳೆಗೆ ಆಟೋಮೆಟಿಕ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಆ್ಯಂಗಲನ್ನು ನೀವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ನೋಡಿ ಏನು ಪ್ರಾಬ್ಲಮ್ ಇದೆ, ಒಂದು ಸ್ಟ್ರಕ್ಚರಲ್ ಲೆವೆಲಲ್ಲಿ ಪ್ರಾಬ್ಲಮ್ ಇದೆ ಅಲ್ವಾ. ಸೊ ಒಂದು ಸೀಡ್ ಕ್ವಾಲಿಟಿಯನ್ನು ನಾವು ಫೋಕಸ್ ಮಾಡಬೇಕು. ಇವಾಗ ಕಾಟನ್ ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ ಸರಿಯಾಗಿ ನಮ್ಮ ಡಿಮ್ಯಾಂಡನ್ನು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನೋಡಿದ್ವಲ್ಲ. ಸೊ ಇದಕ್ಕೆ ಕಾರಣಗಳಿರಬೇಕಲ್ಲ. ಸೊ ಈ ಒಂದು ಕಾರಣಗಳನ್ನೇ ನೋಡುವಂಥದ್ದಾದರೆ ಒಂದು ಸೀಡ್ ಕ್ವಾಲಿಟಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಒಳ್ಳೆ ಕ್ವಾಲಿಟಿ ಸೀಡನ್ನು ತೆಗೆದುಕೊಂಡಾಗ ಕ್ವಾಲಿಟಿ ವೈಸ್ ನಾವು ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡ್ಬೋದು. ಪ್ರೊಡಕ್ಟಿವಿಟಿ ಇವಾಗ ಪುವರ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಸರ್ಕಾರನೂ ಸಹ ಕೆಲವೊಂದಿಷ್ಟು ಕಾಟನ್ ಮಿಷನ್ಸನ್ನು ತಂದಿದೆ, ಬಟ್ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗೂ ಕ್ಲೈಮೆಟಿಕ್ ಆ್ಯಕ್ಷನ್ನ ಆಧಾರದ ಮೇಲೆ, ಕ್ಲೈಮೇಟ್ ಚೇಂಜ್ ಒಂದು ಆಸ್ಪೆಕ್ಟ್ನ ಆಧಾರದ ಮೇಲೆ ನಮ್ಮ ಒಂದು ಕ್ವಾಲಿಟಿ ವೈಸ್ ರೆಸಿಲೆಂಟನ್ನು ತೋರಿಸ್ಬೇಕು. ಅಂದರೆ ಸ್ಟ್ರಾಂಗ್ ಆಗಿರುವಂಥದ್ದು ವಯಬಲ್ ಆಗಿರ್ತಕ್ಕಂಥ ಒಂದು ಕಾಟನ್ ಪ್ರೊಡಕ್ಟಿವಿಟಿಯನ್ನು ಸಹ ಇಲ್ಲಿ ಎನ್ಶೋರ್ ಮಾಡಬೇಕಾಗುತ್ತೆ ಅಂತ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಪ್ರಪ್ರಥಮವಾಗಿ ಪಾಲಿಸಿ ಲೆವೆಲಲ್ಲಿ ಏನು ಬದಲಾವಣೆ ಮಾಡಬೇಕಾಗಿದೆ ಅಂತಂದರೆ ಒಂದು ಫಾರ್ಮರ್ಗೆ ಬೇಕಾಗುವಂತಹ MSPಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕಾಟನ್ ರಿಲೇಟೆಡ್ ಇರುವಂಥ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡಬೇಕು. ಇಂಡಸ್ಟ್ರೀಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಅಫೋರ್ಡೆಬಲ್ ಆಗಿ ಚೀಪ್ ಆಗಿರ್ತಕ್ಕಂಥ ರಾ ಮಟೀರಿಯಲ್ಸ್ಗಳನ್ನು ನಾವಿಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಹಾಗೂ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಏನು ಅವಶ್ಯಕತೆ ಇದೆ ಅದರ ಆಧಾರದ ಮೇಲೆ ನಾವು ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡಬೇಕು. ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ನಾವು ಫೋಕಸ್ ಮಾಡೋದಾದರೆ ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡಬೇಕು. ಈ ಒಂದು ಹಂತದಲ್ಲಿ ಯಾವುದೇ ರೀತಿಯಾಗಿ ಕಾಟನ್ ಬೆಲೆ ಹೈ ಆಗಬಾರ್ದು. ಕಾಟನ್ ಬೆಲೆ ಹೈ ಆದರೆ ಆಟೋಮೆಟಿಕಲಿ ನಮ್ಮ ಒಂದು ಕ್ಲಾತಿಂಗ್ ಅಥವಾ ಅಪೆರಲ್ ಇನ್ಫ್ಲೇಷನನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಈ ರೀತಿಯಂಥ ಕನೆಕ್ಟಿವಿಟಿ ಆಸ್ಪೆಕ್ಟ್ ನಮಗೆ ಇಂಪಾರ್ಟೆಂಟ್. ಇವಾಗ ಏನು ಮಾಡಿದಾರಲ್ಲ ಇನಿಷಿಯೇಟಿವು, ಇಂಪೋರ್ಟ್ ಡ್ಯೂಟಿನಲ್ಲಿ ಬದಲಾವಣೆ ಮಾಡಿದಾರಲ್ಲ, ರಿಡಕ್ಷನನ್ನು ಮಾಡಿದಾರಲ್ಲ, ಇದು ಶಾರ್ಟ್ ಟರ್ಮಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು. ಇಂಪೋರ್ಟ್ ಡ್ಯೂಟಿ ರಿಮೂವ್ ಮಾಡೋದ್ರಿಂದ ಬೇಕಾಗುವಂತಹ ಈ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡುತ್ತೆ. ಬಟ್ ಲಾಂಗ್ ಟರ್ಮ್ ಅಪ್ರೋಚ್ ಅಂತ ಬಂದಾಗ ಕ್ಲೈಮೇಟ್ ರೆಸಿಲಿಯೆಂಟ್ ಆಧಾರದ ಮೇಲೆ ನಾವು ಕಾಟನ್ ವೆರೈಟಿಯನ್ನು ಯೂಸ್ ಮಾಡಬೇಕು. ಕಾಟನ್ ಮಿಷನ್ನ ನಾವು ಹೆಚ್ಚು ಫೋಕಸನ್ನು ಮಾಡಬೇಕು. ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಇಂಪ್ಲಿಮೆಂಟೇಷನ್ ಏನೇನು ಹರ್ಡಲ್ಸ್ಗಳಿದ್ದಾವೆ, ಚಾಲೆಂಜಸ್ಗಳಿದ್ದಾವೆ ಅವುಗಳನ್ನೆಲ್ಲ ಹೋಗಲಾಡಿಸ್ಬೇಕು ಅನ್ನುವಂಥದ್ದಾಗಿರ್ಬೋದು. ಮೀಡಿಯಮ್ ಟರ್ಮ್ ಅಂತ ಬಂದಾಗ ಸೀಡ್ ಕ್ವಾಲಿಟಿ ಮೇಲೆ ಮತ್ತು ಪ್ರೊಡಕ್ಟಿವಿಟಿ ಮೇಲೆ ಎನ್ಹ್ಯಾನ್ಸನ್ನು ಮಾಡಬೇಕು. ಸೊ ಈ ಎಲ್ಲ ಆಸ್ಪೆಕ್ಟ್ ನಮಗೆ ಇಂಪಾರ್ಟೆಂಟ್. ಸೊ ಇವಾಗ ಸರ್ಕಾರ ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ಳುತ್ತಲ್ಲ, ಈ ರೀತಿಯಾಗಿ ಅನೌನ್ಸ್ ಮಾಡ್ತಾರಲ್ಲ, ಏನಿರುತ್ತೆ ಕಾಸಸ್ ಆ್ಯಂಡ್ ಮತ್ತು ಇಂಪ್ಯಾಕ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ಆಧಾರದ ಮೇಲೆ ನಾವು ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಇಲ್ಲಿ ತುಂಬ ಕಾಂಪ್ಲಿಕೇಶನ್ ಮಾಡ್ಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಸಿಂಪಲ್ ಎಕ್ಸಾಂಪಲ್ನೇ ತೆಗೆದುಕೊಳ್ಳುವಂಥದ್ದಾದರೆ ಇಂಪೋರ್ಟ್ ಡ್ಯೂಟಿನ ಯಾಕೆ ಬದಲಾವಣೆ ಮಾಡ್ತಾರೆ, ಯಾಕೆ ಹೆಚ್ಚು ಮಾಡ್ತಾರೆ, ಯಾಕೆ ಕಡಿಮೆ ಮಾಡ್ತಾರೆ ಅಂತ ನೀವು ಥಿಂಕ್ ಮಾಡಿದರೆ ಆಟೋಮೆಟಿಕ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ಇನ್ನು ಮುಂದಿನ ಹಂತದಲ್ಲಿ ಸಡನ್ ಬಾಯ್ಲ್. ಇವಾಗ ನಾವು ಮೈಕ್ರೋವೇವ್ ಓವನ್ ಅಂತ ತೆಗೆದುಕೊಂಡಾಗ ಸಮ್ಟೈಮ್ಸ್ ವಾಟರ್ ಓವರ್ ಹೀಟ್ ಆಗುವಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ. ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕ್ವಶನ್ ಕಾರ್ನರಿಂದನೂ ಸಹ ಇಂಪಾರ್ಟೆಂಟ್ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ನಾವು ಇಂಪಾರ್ಟೆಂಟ್ಲಿ ಕನ್ಸಿಡರ್ ಮಾಡ್ಬೋದು. ಇವಾಗ ನೋಡಿ, ನಾರ್ಮಲಿ ನಾವು ಒಂದು ವಾಟರನ್ನು ಬಾಯ್ಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಆದ ತಕ್ಷಣವೇ ನೀವು ಬಬಲ್ಸನ್ನು ಕಾಣ್ಬೋದು. ಇವಾಗ ಜನರಲಿ ನಿಮ್ಮ ಮನೆಯಲ್ಲಿರುವಂಥ ಸ್ಟೌವಲ್ಲೇ ವಾಟರ್ ಬಾಯ್ಲ್ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡಿದರೆ ಆಟೋಮೆಟಿಕ್ಲಿ ಒಂದು ವಾಟರ್ ಬಾಯ್ಲ್ ಆಗೋದನ್ನು ನೋಡ್ತೇವೆ. ಅದೇ ನಾವು ಓವನ್ ಅಂತ ತೆಗೆದುಕೊಂಡಾಗ ಆ ಒಂದು ಮೈಕ್ರೋವೇವ್ ಓವನ್ ಅಡಿನಲ್ಲಿ ಪರ್ಟಿಕ್ಯುಲರ್ಲಿ ಯಾವುದೇ ರೀತಿಯಾಗಿ
ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದ್ರೂ ಸಹ ಅಬೌವ್ 100 ಲೆವೆಲಲ್ಲಿ ನೋಡಿದ್ರೂ ಸಹ ವಾಟರ್ ಬಬಲ್ ಆಗದೇ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತವೆ. ಯಾಕಿರ್ಬೋದು? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ವಾಟರ್ ಬಬಲ್ ಆಗಲಿಕ್ಕೆ ಕೆಲವೊಂದಿಷ್ಟು ಕಾರಣಗಳಿರ್ತಾವಲ್ಲ, ಆ ಕಾರಣಗಳು ನಾರ್ಮಲ್ ಸ್ಟೌವಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಬೇರೆ ರೀತಿಯಾಗಿರುತ್ತೆ. ಮೈಕ್ರೋ ಓವನಲ್ಲಿ ವಾಟರ್ ಬಾಯ್ಲ್ ಮಾಡ್ತಕ್ಕಂಥ ಸ್ಥಿತಿಗತಿ ಇದ್ದಾಗ ಬೇರೆ ರೀತಿಯಾದಂಥ ಒಂದು ಸಿಸ್ಟಮನ್ನು ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ವಾಟರ್ ಸರ್ಫೇಸ್ ಟೆನ್ಷನ್ ಏನಿರುತ್ತಲ್ಲ, ಸೊ ಆ ಒಂದು ವಾಟರಲ್ಲಿರ್ತಕ್ಕಂತಹ ಸರ್ಫೇಸ್ ಟೆನ್ಷನನ್ನೇ ನಾವು ಗಮನ ಹರಿಸುವಂಥದ್ದಾದರೆ, ಈ ಒಂದು ವಾಟರ್ ಮಾಲಿಕ್ಯೂಲಲ್ಲಿ ಇರುವಂಥ ಸರ್ಫೇಸ್ ಟೆನ್ಷನನ್ನೇ ನಾವು ನೋಡುವಂಥದ್ದಾದರೆ ಒಂದು ಇಲಾಸ್ಟಿಕ್ ಸ್ಕಿನ್ ಥರ ಇದು ಆ್ಯಕ್ಟ್ ಮಾಡುತ್ತೆ. ಸ್ಟ್ರೆಚಿಂಗ್ ಕಂಡೀಷನ್ಸನ್ನು ನಾವಿಲ್ಲಿ ನೋಡ್ತೇವೆ. ಸೊ ಚಿಕ್ಕ ಚಿಕ್ಕ ಬಬಲ್ಸ್ಗಳು ಆಗುತ್ತೆ, ಬಟ್ ಇಲ್ಲಿರುವಂಥ ಒಂದು ಸರ್ಫೇಸ್ ಟೆನ್ಷನ್ ಏನಿರುತ್ತಲ್ಲ ಅದನ್ನು ಸ್ಕ್ವೀಸ್ ಮಾಡಿಬಿಡುತ್ತೆ ಅಂತ ಸ್ಟಡಿ ಹೇಳ್ತಾ ಇದೆ ಅಥವಾ ರಿಸರ್ಚ್ ಹೇಳ್ತಾ ಇದೆ. ಸೊ ಇದರಿಂದ ಈ ಸರ್ಫೇಸ್ ಟೆನ್ಷನಿಂದ ಆ ಬಬಲ್ನ ಒಂದು ಗ್ರೋತ್ ಆಗೋದನ್ನು ನಾವು ತಡೆಗಟ್ತಾ ಇದ್ದೀವಿ ಮೈಕ್ರೋವೇವ್ ನಡಿನಲ್ಲಿ. ಆ ಬಬಲ್ಗಳು ಆಗುತ್ತೆ, ವೆರಿ ಸ್ಮಾಲ್ ಆಗೋದನ್ನು ನೋಡ್ತೇವೆ, ಬಟ್ ಬಿಕಾಸ್ ಆಫ್ ದ ಸರ್ಫೇಸ್ ಟೆನ್ಷನ್ ಬಬಲ್ ಹೆಚ್ಚು ಅಲ್ಲಿ ಗ್ರೋ ಆಗೋದಿಲ್ಲ. ಚಿಕ್ಕ ಇರ್ತಕ್ಕಂಥ ಒಂದು ಬಬಲ್ ಸ್ಕ್ವೀಸ್ ಆಗೋದನ್ನು ನಾವು ನೋಡ್ತಾ ಇದ್ದೇವೆ ಅಂತ ಗಮನ ಹರಿಸ್ಬೋದು. ಇದು ಒಂದು ರೀಸನ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಅಗೇನ್ ಲ್ಯಾಕ್ ಆಫ್ ನ್ಯೂಕ್ಲಿಯೇಷನ್ ಸೈಟ್ಸ್ ಅಂತಲೇ ನೋಡ್ಬೋದು. ನ್ಯೂಕ್ಲಿಯೇಷನ್ ಸೈಟ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇವಾಗ ಒಂದು ಬಬಲ್ ಆಗಬೇಕು ಅಂತಂದರೆ ನಾರ್ಮಲ್ ಆಗಿ ಒಂದು ಸ್ಟೌವಲ್ಲಿ ನೀವು ವಾಟರ್ ಬಾಯ್ಲ್ ಮಾಡ್ತಾ ಇರೋದನ್ನು ಅಬ್ಸರ್ವ್ ಮಾಡಿದ್ದೇ ಆದರೆ ಆ ಒಂದು ವೆಸಲ್ ಏನಿರುತ್ತಲ್ಲ, ಆ ಒಂದು ವೆಸಲನ್ನೇ ತೆಗೆದುಕೊಂಡಾಗ ಆ ವೆಸಲ್ನ ಒಂದು ಸರ್ಫೇಸ್ ಏನಿರುತ್ತಲ್ಲ ತುಂಬ ಯೂನಿಫಾರ್ಮಿಟಿ ಇರಲ್ಲ. ಅಂದರೆ ಒಂಥರ ರಫ್ ಸರ್ಫೇಸ್ ಇರುತ್ತೆ. ಆ ಒಂದು ಬೇಸ್ ಅಂತ ನೋಡಿದಾಗ ರಫ್ ಬೇಸ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ ಚಿಕ್ಕದಾಗಿರ್ತಕ್ಕಂಥ ಒಂದು ಕ್ರ್ಯಾಕ್ಸ್ಗಳು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಆ ಒಂದು ಕ್ರ್ಯಾಕ್ಸ್ನ ಮುಖಾಂತರ ಆಗಿರ್ಬೋದು ಅಥವಾ ರಫ್ ಸರ್ಫೇಸ್ನ ಆಧಾರದ ಮೇಲೆ ಬಬಲ್ಗಳು ಈಸಿಯಾಗಿ ಫಾರ್ಮೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ನಾರ್ಮಲ್ ಕಂಡೀಷನಲ್ಲಿ ಸ್ಟೌವಲ್ಲಿ ನಾವು ವಾಟರ್ ಬಾಯ್ಲ್ ಮಾಡುವಂಥ ಸಂದರ್ಭದಲ್ಲಿ. ಅದೇ ನಾವು ಮೈಕ್ರೋವೇವ್ ಅಂತ ಬಂದಾಗ ಅಲ್ಲಿ ಅಬ್ಸರ್ವ್ ಮಾಡಿ ಒಂದು ಸಾಫ್ಟ್ ಆಗಿರ್ತಕ್ಕಂಥ ಅಂದರೆ ಸ್ಮೂತ್ ಆಗಿರುವಂಥದ್ದು ಕ್ಲೀನ್ ಆಗಿರ್ತಕ್ಕಂಥ ಒಂದು ಕಂಟೈನರನ್ನು ನೋಡ್ತೇವೆ. ಸಾಫ್ಟ್ ಅಲ್ಲ, ಸ್ಮೂತ್ ಆಗಿರುವಂಥದ್ದನ್ನು ನೋಡ್ಬೋದು, ಅಥವಾ ಯಾವುದೇ ರೀತಿಯಾಗಿ ರಫ್ ಸ್ಪಾಟ್ಸ್ಗಳಲ್ಲಿ ಇರೋದಿಲ್ಲ. ಹಾಗಾಗಿ ಬಬಲ್ಗಳು ಆಗದೇ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತೇವೆ. ಹಾಗೂ ಮೂರನೇದಾಗಿ ಮೈಕ್ರೋವೇವ್ಸಲ್ಲಿ ಹೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಯೂನಿಫಾರ್ಮಿಟಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಯೂನಿಫಾರ್ಮಿಟಿ ಅಂತಂದರೆ ಇವಾಗ ನಾವು ಹೀಟ್ ಮಾಡುವಾಗ ಸ್ಟೋನಲ್ಲಿ ಕೆಳಗಡೆ ಫಸ್ಟು ಬೇಗ ಹೀಟ್ ಆಗುತ್ತೆ, ನೆಕ್ಸ್ಟು ಆ ಒಂದು ಹೀಟ್ ಸ್ಪ್ರೆಡ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಬಟ್ ಇಲ್ಲಿ ಏನಂತಂದರೆ ಮೈಕ್ರೋವೇವ್ಸ್ನಲ್ಲಿ ಒಂದು ಯೂನಿಫಾರ್ಮಿಟಿ ತೋರಿಸುತ್ತೆ. ಒಂದು ಸರ್ಫೇಸ್ ನಡಿನಲ್ಲಿ ವಾಲ್ಯೂಮ್ ಅಂತ ಬಂದಾಗ ಒಂದು ಯೂನಿಫಾರ್ಮಿಟಿ ಇರುತ್ತೆ. ಹಾಗಾಗಿ 100 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕ್ರಾಸ್ ಆದ್ರೂ ಸಹ ಟೆಂಪ್ರೇಚರು ಸೈಲೆಂಟಾಗಿ ಬಾಯ್ಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಬಬಲ್ಸ್ ಫಾರ್ಮ್ ಆಗದೆ ಇರುವಂಥ ಒಂದು ಕಂಡೀಷನನ್ನು ನೋಡ್ತಾ ಇದ್ವಿ. ಸೊ ಅಂದರೆ ಆ ಬಾಯ್ಲಿಂಗ್ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ನಾವು ಯಾಕೆ ಮೈಕ್ರೋವೇವ್ಸಲ್ಲಿ ಕಾಣ್ತಾ ಇದ್ವಿ, ಕಾರಣಗಳು ಏನಿರ್ಬೋದು ಅಂತ. ಒಂದು ವೇಳೆ ಸೂಪರ್ ಹೀಟಿಂಗ್ ಆಗ್ತಾ ಇರುವಂಥ ಒಂದು ಕಂಟೈನರ್, ವಾಟರ್ನ ಹೊಂದಿರತಕ್ಕಂಥ ಕಂಟೈನರ್ ಮೈಕ್ರೋವೇವ್ಸಲ್ಲಿ ಇರುತ್ತಲ್ಲ, ಸೊ ಇದಕ್ಕೆ ನಾವು ಶುಗರನ್ನಾಗಿರ್ಬೋದು ಕಾಫಿಯನ್ನಾಗಿರ್ಬೋದು ಆ್ಯಡ್ ಮಾಡಿದರೆ ಆಟೋಮೆಟಿಕ್ಲಿ ಎಕ್ಸ್ಪ್ಲೋಡ್ ಆಗುವಂಥ ಸಾಧ್ಯತೆ ಇರುತ್ತೆ. ವೈ? ಬಿಕಾಸ್ ಇಲ್ಲಿ ಬೇಕಾಗುವಂಥ ಒಂದು ರಫ್ ಸರ್ಫೇಸ್ ಕ್ರಿಯೇಟ್ ಆಗಿಬಿಡುತ್ತೆ. ಆಟೋಮೆಟಿಕ್ಲಿ ಒಂದು ರಫ್ ಸರ್ಫೇಸ್ ಕ್ರಿಯೇಟ್ ಆಗೋದ್ರಿಂದ ಬಾಯ್ಲಿಂಗ್ ಸ್ಟಾರ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸಡನ್ ಆಗಿರುವಂಥ ಒಂದು ವೈಲೆಂಟ್ ಆಗಿರ್ತಕ್ಕಂಥ ಬಾಯ್ಲಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಆಫ್ ನ್ಯೂಕ್ಲಿಯೇಷನ್ ಸಪೋರ್ಟ್ ಇಲ್ಲಿ ಸಿಕ್ಕತ್ತೆ ಅಂತ. ಇಲ್ಲಿ ರಫ್ ಸರ್ಫೇಸ್ ಇರುತ್ತೆ, ಇಲ್ಲಿ ಯಾವುದೇ ರೀತಿಯಾಗಿ ರಫ್ ಸರ್ಫೇಸ್ ಇರುವುದಿಲ್ಲ. ಸೊ ಸ್ಮೂತ್ ಆಗಿರುವಂಥ ಒಂದು ಸರ್ಫೇಸ್ ಇರುತ್ತೆ. ನಾವು ಆ್ಯಡ್ ಮಾಡಿದ ತಕ್ಷಣ ಶುಗರ್ ಆಗಿರ್ಬೋದು ಕಾಫಿಯನ್ನು ಆ್ಯಡ್ ಮಾಡಿದ ತಕ್ಷಣ ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ನ್ಯೂಕ್ಲಿಯೇಷನ್ ಪಾಯಿಂಟ್ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಬೇಸಿಕಲಿ ನಾರ್ಮಲ್ ವಾಟರ್ ಬಾಯ್ಲಿಂಗ್ ಆಗಿರ್ಬೋದು ಅಥವಾ ಹೀಟ್ ಓವನಲ್ಲಿ ಏನು ಡಿಫ್ರೆನ್ಸ್ ಇದೆ, ಏನು ಕಾರಣಗಳಿದ್ದಾವೆ, ನ್ಯೂಕ್ಲಿಯೇಷನ್ ಒಂದು ಸೈಟ್ಸ್ ಆಗಿರ್ಬೋದು, ಸರ್ಫೇಸ್ ಟೆನ್ಷನ್ ಒಂದು ಕಂಡೀಷನ್ ಆಗಿರ್ಬೋದು, ಯೂನಿಫಾರ್ಮಿಟಿ ಏನಿರುತ್ತೆ ಇಲ್ಲಿ ವಾಲ್ಯೂಮ್ಗೆ ಸಂಬಂಧಪಟ್ಟಂತೆ, ಟೆಂಪ್ರೇಚರ್ಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ನಾವು ಗಮನ ಹರಿಸಿದಾಗ ನಾರ್ಮಲ್ ಕಂಡೀಷನ್ ಅಥವಾ ಮೈಕ್ರೋವೇವ್ನ ಒಂದು ಡಿಫ್ರೆನ್ಸನ್ನು ಇಲ್ಲಿ ಗಮನ ಹರಿಸ್ಬೋದು. ಇನ್ನು ಮುಂದಿನ ಒಂದು ಇಶ್ಯೂ ನಡಿನಲ್ಲಿ ಆರ್ಕಿಯಾಲಜಿಕಲ್ ಎವಿಡೆನ್ಸ್ನ ಒಂದು ಸಜೆಷನನ್ನು ಕಾಣ್ಬೋದು. ಪ್ರೀ ಮಾಡರ್ನ್ ಹ್ಯೂಮನ್ಸು ಸಹ ಯಾವ ರೀತಿಯಾಗಿ ಫೈರನ್ನು ಯೂಸ್ ಮಾಡ್ತಾಯಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ. ನಿಯರ್ಲಿ 4 ಲ್ಯಾಕ್ ಇಯರ್ ಎಗೋ ಸಿಕ್ಕಿರ್ತಕ್ಕಂಥ ಒಂದು ಕನ್ಫರ್ಮೇಷನನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇಂಗ್ಲೆಂಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಬರ್ನ್ ಹ್ಯಾಮ್ ಅನ್ನುವಂಥ ಒಂದು ಪ್ಲೇಸ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ 4 ಲಕ್ಷ ಇಯರ್ ಹಳೆಯದಾಗಿರ್ತಕ್ಕಂತಹ ಒಂದು ಐಡೆಂಟಿಫಿಕೇಷನನ್ನು ಮಾಡಿದ್ದಾರೆ. ಇಲ್ಲಿ ಸ್ಟೋನ್ ಆಕ್ಸಸನ್ನು ಯೂಸ್ ಮಾಡೋದಾಗಲಿ, ಹೀಟ್ ಅಲ್ಟರ್ಸ್ಗಳ ಒಂದು ಸೆಡಿಮೆಂಟನ್ನು ಸಹ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇದರಿಂದ ಒಂದು ಐರನ್ ಪೈರೇಟು ಸಹ ಪ್ರೆಸೆಂಟ್ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ನಮ್ಗೆ ಗೊತ್ತಾಗುತ್ತೆ ಸಿಗ್ನಿಫಿಕೆಂಟ್ಲಿ ಒಂದು ನ್ಯಾಚುರಲ್ ಫೈರನ್ನು ಅವ್ರು ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಕಂಟ್ರೋಲ್ಡ್ ಆಗಿರ್ತಕ್ಕಂಥ ಒಂದು ಫೈರನ್ನು ಮಾಡ್ತಾ ಇದ್ರು ಅಂತ ಇವಾಗ ಇರುವಂಥ ಒಂದು ರಿಸರ್ಚ್ನ ಆಧಾರದ ಮೇಲೆ ನಾವಲ್ಲಿ ಐಡೆಂಟಿಫೈ ಮಾಡ್ಬೋದು. ಬಿಕಾಸ್ ಆಫ್ ಸೆಡಿಮೆಂಟ್ ಐಡೆಂಟಿಫಿಕೇಷನ್ ರಿಪೀಟೆಡ್ ಆಗಿರ್ತಕ್ಕಂಥ ಹೀಟಿಂಗನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೂ ಕೆಲವೊಂದಿಷ್ಟು ಕೆಮಿಕಲ್ಸ್ಗಳ ಒಂದು
ಟ್ರೇಸಸನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ನಾವು ಯಾವುದೇ ರೀತಿಯಾಗಿ ವೈಲ್ಡ್ ಫೈರ್ ಆಗದೇ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಅಂದರೆ ಕಂಟ್ರೋಲ್ಡ್ ವೇ ನಡಿನಲ್ಲಿ ಫೈರನ್ನು ಬಳಕೆ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಜೊತೆಗೆ ಐರನ್ ಪೈರೇಟನ್ನು ಸಹ ಇವರು ಯೂಸ್ ಮಾಡ್ಕೋತಾ ಇದ್ರು. ಇದು ಇಂಡಿಕೇಟ್ ಮಾಡುತ್ತೆ ಅವರು ಹೇಗೆ ಒಂದು ಫೈರ್ ರಿಲೇಟೆಡ್ ಇರುವಂತಹ ನಾಲೆಜನ್ನು ಪಡೆದುಕೊಂಡಿದ್ರು. ಕೇವಲ ಯೂಸ್ ಮಾಡೋದಷ್ಟೇ ಅಲ್ಲ, ಅದರ ಬಗ್ಗೆ ಸರಿಯಾದಂಥ ಒಂದು ನಾಲೆಜನ್ನು ಹೊಂದಿದ್ರು ಅಂತ ಇಂಡಿಕೇಶನನ್ನು ತೋರಿಸುತ್ತೆ. ಇಲ್ಲಿ ಒಂದು ಸೈಂಟಿಫಿಕ್ ಎವಿಡೆನ್ಸನ್ನು ಕೊಟ್ಟಿದ್ದಾರೆ. ಪ್ರೀ ಮಾಡರ್ನ್ ಟೈಮಲ್ಲೂ ಸಹ ಜನರಿಗೆ ಹೇಗೆ ಒಂದು ಫೈರ್ ರಿಲೇಟೆಡ್ ಇರುವಂತಹ ನಾಲೆಜ್ ಇತ್ತು ಅಂತ ಸಜೆಷನನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಜನರಲಿ ಒಂದು ಎವಲ್ಯೂಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಬಿಕಾಸ್ ಕಂಟ್ರೋಲ್ಡ್ ಲೆವೆಲಲ್ಲಿ ಅವರು ಫೈರನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಪರ್ಟಿಕ್ಯುಲರ್ಲಿ ಕುಕ್ಕಿಂಗ್ ಫುಡ್ಡನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಬೆಟರ್ ನ್ಯೂಟ್ರಿಷನ್ ಆಸ್ಪೆಕ್ಟ್ ಆಗಿರ್ಬೋದು, ಅವರ ಒಂದು ಬ್ರೈನ್ ಕೆಪಾಸಿಟಿಯನ್ನು ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅವರು ಒಂದು ಸ್ಮಾಲ್ ಜಾಸ್ ಪ್ರೆಸೆನ್ಸು ಸಹ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ ಫೈರಿಂದ ಆಗ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನ್, ಬಿಕಾಸ್ ಸೋಷಿಯಲ್ ಬಾಂಡಿಂಗು ಸಹ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಈ ಒಂದು ಆಸ್ಪೆಕ್ಟ್ ನಡಿನಲ್ಲಿ. ಮತ್ತು ಒಂದು ಪ್ರಿಡೇಟರ್ಸಿಂದ ಆಗ್ತಾ ಇರುವಂಥ ಒಂದು ಪ್ರೊಟೆಕ್ಷನ್ನು ಸಹ ಕನೆಕ್ಟ್ ಮಾಡ್ಬೋದು. ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ರೆಸ್ಪಾನ್ಸನ್ನು ಅವರು ತೋರಿಸ್ತಾ ಇದ್ರು. ಕೂಲರ್ ಕ್ಲೈಮೇಟ್ ಇತ್ತಂದರೆ ಅದನ್ನು ಎಷ್ಟರ ಮಟ್ಟಿಗೆ ಫೈರನ್ನು ಯೂಸ್ ಮಾಡ್ಕೋತಾ ಇದ್ರು, ಇವೆಲ್ಲವನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಒಂದು ಫೈರ್ನಿಂದ ಎಷ್ಟರ ಮಟ್ಟಿಗೆ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂದರೆ ಕಂಟ್ರೋಲ್ಡ್ ಆಸ್ಪೆಕ್ಟನ್ನು ನಾವು ನೋಡ್ಬೋದು. ಫುಡ್ ಆಸ್ಪೆಕ್ಟ್, ಡಯಟ್ ಆಸ್ಪೆಕ್ಟ್, ಸೋಷಿಯಲ್ ಬಾಂಡಿಂಗ್ ಆಗಿರ್ಬೋದು. ಮತ್ತು ಅವರು ರಾತ್ರಿ ಟೈಮಲ್ಲೂ ಸಹ ಆ್ಯಕ್ಟಿವ್ ಇರಲಿಕ್ಕೆ ಇದು ಯೂಸ್ ಆಗ್ತಾ ಇತ್ತು. ನೈಟ್ ಟೈಮ್ ಸೇಫ್ಟಿ ಒಂದು ಆಧಾರದ ಮೇಲೆ, ಪ್ರೊಟೆಕ್ಷನ್ ಆಧಾರದ ಮೇಲೆ, ಪ್ರಿಡೇಟರ್ಸ್ಗಳಿಂದ ಯಾವುದೇ ರೀತಿಯಾಗಿ ಅಟ್ಯಾಕ್ ಆಗಬಾರ್ದು ಅಂತ ಆಗಿರ್ಬೋದು. ಕ್ಲೈಮೇಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗಿರ್ಬೋದು. ಸೊ ಈ ಒಂದು ಹಂತದಲ್ಲಿ ಹ್ಯೂಮನ್ ಎವಲ್ಯೂಷನ್ಗೆ ಇದು ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೊ ಆಂಥ್ರೋಪಾಲಜಿಕಲ್ ಆಸ್ಪೆಕ್ಟ್ ನಡಿನಲ್ಲಿ, ಪ್ರಿಲಿಮ್ಸ್ ಆಸ್ಪೆಕ್ಟ್ ನಡಿನಲ್ಲಿ ಈ ಒಂದು ಇಶ್ಯೂನ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಹಂತದಲ್ಲಿರುವಂತಹ ಫೈಂಡಿಂಗ್ಸ್ ಅಂತಂದರೆ ದುಗಾಂಗ್ ಸ್ಪೀಷೀಸ್ಗೆ ಸಂಬಂಧಪಟ್ಟಂತೆ ಇದು ಹೇಗೆ ಎಕೋಸಿಸ್ಟಮ್ ಎಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ. ಎಕೋಸಿಸ್ಟಮ್ ಎಂಜಿನಿಯರ್ಸ್ ಅಂತ ಯಾವ ಆ್ಯನಿಮಲ್ಸ್ಗಳನ್ನು ಕರೀತಾರೆ. ಸೊ ಇಲ್ಲಿರುವಂಥ ಒಂದು ಎವಿಡೆನ್ಸ್ನ ಆಧಾರದ ಮೇಲೆ ದುಗಾಂಗ್ಸ್ ಅಂತಂದರೆ ಸೀ ಕೌಸ್ ಅಂತಲೂ ಸಹ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಪರ್ಷಿಯನ್ ಗಲ್ಫಲ್ಲಿ ನಿಯರ್ಲಿ 20 ಮಿಲಿಯನ್ ಇಯರ್ಸ್ ಎಗೋಯಿಂದನೂ ಸಹ ಇರುವಂಥದ್ದು. ಅಂದರೆ ಅಲ್ಲಿ ಒಂದು ತನ್ನ ಪ್ರೆಸೆನ್ಸನ್ನು ತೋರಿಸಿದ್ದಾರೆ. ಇವಾಗ ಸಿ ಗ್ರಾಸಸ್ಗೆ ಸಂಬಂಧಿಸಿದ ಒಂದು ಎಕೋಸಿಸ್ಟಮಲ್ಲಿ ಬದಲಾವಣೆಯನ್ನು ಮಾಡ್ತಾ ಇರೋದಾಗಿ ಇವುಗಳನ್ನು ಎಕೋಸಿಸ್ಟಮ್ ಎಂಜಿನಿಯರ್ ಅಂತ ಕರೀತಾರೆ. ಸೊ ಕೆಲವೊಂದಿಷ್ಟು ಡಿಸ್ಕವರಿಯನ್ನು ಮಾಡಿದ್ದಾರೆ. ಎವಿಡೆನ್ಸ್ಗಳನ್ನು ಗಮನ ಹರಿಸುವಂಥದ್ದಾದರೆ ಮರೈನ್ ರಾಕ್ಸ್ ನಡಿನಲ್ಲಿ ಈ ದುಗಾಂಗ್ಗಳ ಒಂದು ಬೋನ್ ಸಿಕ್ಕಿರೋದನ್ನು ನೋಡ್ಬೋದು. ಡೆನ್ಸ್ ಆಗಿರುವಂಥ ಒಂದು ದುಗಾಂಗ್ಗಳ ಬೋನ್ ಸಿಕ್ಕಿರೋದನ್ನು ನೋಡ್ತಾ ಇದ್ವಿ. ಸೊ ಈ ಒಂದು ಡಿಸ್ಕವರಿ ಆಧಾರದ ಮೇಲೆ ಸ್ಮಾಲ್ ಡುಗಾಂಗ್ ಸ್ಪೀಷೀಸ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕವರೀಸ್ ಆಗಿದೆ ಅನ್ನುವಂಥದ್ದಾಗಲಿ. ಸೊ ಅಂದರೆ ಹಳೆ ಕಾಲದಲ್ಲೂ ಸಹ ಇವುಗಳ ಒಂದು ಉಳಿವಿಕೆಯನ್ನು ನಾವು ಗಮನ ಹರಿಸ್ಬೋದು. ಹಾಗೂ ಪ್ರಸ್ತುತವಾಗಿ ಒಂದು ಕಂಪ್ಲೀಟ್ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಗ್ರೇಸಿಂಗನ್ನು ಮಾಡ್ತಾ ಇರೋದ್ರಿಂದ ಒಂದು ಪ್ಯಾಟರ್ನ್ ಇದೆ. ಅಂದರೆ ಆ ಒಂದು ಬೋನಲ್ಲಿರುವಂಥ ಸ್ಟ್ರಕ್ಚರ್ ಎಷ್ಟರ ಮಟ್ಟಿಗೆ ಐಡೆಂಟಿಫೈ ಮಾಡ್ಬೋದು. ಅಂದರೆ ಮೊದಲು ಯಾವ ರೀತಿಯಾಗಿ ಬೋನ್ ಸ್ಟ್ರಕ್ಚರ್ ಇತ್ತು, ಇವಾಗ ಯಾವ ರೀತಿಯಂಥ ಬೋನ್ ಸ್ಟ್ರಕ್ಚರ್ ಇತ್ತು ಅಂತ ಕಂಪ್ಯಾರಿಸನನ್ನು ಮಾಡ್ಬೋದು. ಸಿ ಕವನ್ನ ಒಂದು ಇಂಜಿನಿಯರ್ ಆಗಿ ಯಾಕೆ ಕರೀತಾ ಇದ್ದಾರೆ ಅಂತಂದರೆ ಸಿ ಗ್ರಾಸನ್ನು ಇದು ಹೆಚ್ಚು ಫೀಡ್ ಮಾಡುತ್ತೆ. ಸಿ ಗ್ರಾಸನ್ನು ಫೀಡ್ ಮಾಡೋದ್ರ ಮುಖಾಂತರ ಒಂದು ರೀಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಿ ಗ್ರಾಸ್ಗಳ ಒಂದು ರೀಗ್ರೋತ್ ಆಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಇದರಿಂದ ಒಂದು ಪ್ರೊಡಕ್ಟಿವಿಟಿ ಏನಿರುತ್ತಲ್ಲ, ಮರೈನಲ್ಲಿರುವಂಥ ಪ್ರೊಡಕ್ಟಿವಿಟಿ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಗಮನಿಸ್ಬೋದು. ನ್ಯೂಟ್ರಿಯೆಂಟ್ನ ಒಂದು ಸೈಕಲ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಂಜಿನಿಯರ್ ಅನ್ನುವಂಥ ನೇಮನ್ನು ಕೊಟ್ಟಿದ್ದಾರೆ ಇಷ್ಟು ಸಿಂಪಲ್ ಆಗಿ. ಸೊ ಒಂದು ಫೈಂಡಿಂಗ್ ಅಂದರೆ ಲಾಂಗ್ ಟರ್ಮಲ್ಲಿ ಒಂದು ಎಕೋಸಿಸ್ಟಮ್ ಸ್ಟೇಬಲ್ ಆಗಬೇಕು ಅಂತಂದರೆ ಒಂದು ಕೀ ಸ್ಪೀಷೀಸ್ ಅಂತ ಏನು ಕರಿತೀವಿ. ಸೊ ಈ ಸ್ಪೀಷೀಸು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಮಲ್ಟಿಪಲ್ ಕ್ಲೈಮೇಟ್ ಫೇಸಸ್ ನಡಿನಲ್ಲೂ ಸಹ ಇದು ಸಪೋರ್ಟ್ ಮಾಡ್ತಕ್ಕಂಥದ್ದು. ಪರ್ಷಿಯನ್ ಗಲ್ಫ್ ಅಂತ ಬಂದಾಗ ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಎಕಲಾಜಿಕಲಿ ಒಂದು ರೆಸಿಲಿಯನ್ಸನ್ನು ತೋರಿಸ್ತಾ ಇದೆ ಸಿ ಗ್ರಾಸಸ್ಗೆ ಸಂಬಂಧಪಟ್ಟಂತೆ. ಎವಲ್ಯೂಷನರಿ ಇನ್ಸೈಟ್ ಅಂತ ನೋಡಿದ್ವಲ್ಲ ಅವಾಗ ಆಲ್ರೆಡಿ ಬೋನಲ್ಲಿರುವಂಥ ಒಂದು ಸ್ಟ್ರಕ್ಚರಲ್ಲಿ ಒಂದು ಕಂಪ್ಯಾರಿಸನನ್ನು ನಾವು ಮಾಡ್ಬೋದು. ಮೊದಲು ಯಾವ ರೀತಿಯಾಗಿ ಫಂಕ್ಷನ್ ಮಾಡ್ತಾ ಇತ್ತು, ಇವಾಗ ಆ ಒಂದು ಫಂಕ್ಷನ್ ಪರ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಷನ್ ಆಗ್ತಾ ಇದೆ ಅಂತಲೇ ನೋಡ್ಬೋದು. ಸೊ ಸಿ ಗ್ರಾಸು ತುಂಬ ಇಂಪಾರ್ಟೆಂಟ್. ಸಿ ಗ್ರಾಸ್ ಇವತ್ತು ಬ್ಲೂ ಕಾರ್ಬನ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ನ್ಯೂಟ್ರಿಯೆಂಟ್ ಸೈಕಲ್ಗೆ ಸಂಬಂಧಪಟ್ಟಂಥ ಒಂದು ಬದಲಾವಣೆ ಆಗ್ತಾ ಇದೆ. ಫಿಶರೀಸ್ಗೆ ಬೇಕಾಗುವಂಥ ಒಂದು ಸಪೋರ್ಟ್, ಅಂದರೆ ಫಿಶ್ಗಳ ಸರ್ವೈವಲ್ಗೆ ಇದು ಸಪೋರ್ಟ್ ಆಗ್ತಾ ಇದೆ. ಕೋಸ್ಟ್ ಲೈನ್ ಪ್ರೊಟೆಕ್ಷನನ್ನು ಸಹ ಇದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಸಿ ಗ್ರಾಸ್ ಪ್ರಮೋಟ್ ಮಾಡಲಿಕ್ಕೆ ದುಗಾಂಗ್ನ ಕಾಂಟ್ರಿಬ್ಯೂಷನನ್ನು ನೋಡ್ಬೋದು. ಹಾಗಾಗಿ ಇದನ್ನು ಒಂದು ಇಂಡಿಕೇಟರ್ ಸ್ಪೀಷೀಸ್ ಅಂತಲೇ ಗಮನ ಹರಿಸ್ಬೋದು. ಹೆಲ್ದಿ ಕೋಸ್ಟಲ್ ಎಕೋಸಿಸ್ಟಮನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ. ಪ್ರಸ್ತುತವಾಗಿ ಇದು ವಲ್ನರಬಲ್ ಕಂಡೀಷನನ್ನು ತೋರಿಸ್ತಾ ಇದೆ ಬಿಕಾಸ್ ಆಫ್ ಹ್ಯಾಬಿಟೇಟ್ ಲಾಸ್, ಹ್ಯೂಮನ್ ಆ್ಯಕ್ಟಿವಿಟಿ. ಸೊ ದೀಸ್ ಆರ್ ದ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದುಗಾಂಗ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ಇದು ಆಲ್ರೆಡಿ ಕೇಳಿದ್ದಾರೆ. ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ನ ಆಧಾರದ ಮೇಲೆ ಕನೆಕ್ಟ್ ಮಾಡೋದ್ರ ಮುಖಾಂತರ. ಬಟ್ ಇವಾಗ ಪ್ರಸ್ತುತವಾಗಿ ಕೆಲವೊಂದಿಷ್ಟು ಅಪ್ರೋಚನ್ನು ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ. ಮಯೋಸಿನ್ ಇಪೋಕಿಂದ ಇದು ಕಂಡು ಬರುತ್ತೆ. ಇದನ್ನು ಎಕೋಸಿಸ್ಟಮ್ ಎಂಜಿನಿಯರ್ ಅಂತ ಕರೀತಾರೆ. ಕೀ ಸ್ಟೋನ್ ಸ್ಪೀಷೀಸ್ ಆಗಿ ಇದು ಆ್ಯಕ್ಟ್ ಮಾಡ್ತಾ ಇದೆ. ಇಂಡಿಕೇಟರ್ ಸ್ಪೀಷೀಸ್ ಆಗಿಯೇ ಇದು ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಹಂತದಲ್ಲಿ ಎಡಿಷ್ನಲ್ ಆಸ್ಪೆಕ್ಟನ್ನು ನಾವು ಇಲ್ಲಿ
ಗಮನ ಹರಿಸಬೇಕಾಗುತ್ತೆ. ಸೊ ಇವತ್ತಿನ ಒಂದು ಚರ್ಚೆಗೆ ಸಂಬಂಧಪಟ್ಟಂತೆ ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟಲ್ಲಿ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.